ತುಂಗಾ ರಿವರ್ ಫ್ರಂಟ್ ಯೋಜನೆ ಉದ್ಘಾಟನೆ ಆಗಿ 1 ತಿಂಗಳಾಗ್ತಾ ಬಂದರೂ ಸಾರ್ವಜನಿಕರಿಗೆ ಪ್ರವೇಶ ನೀಡ್ತಾ ಇಲ್ಲ ಎಂದು ಸುದ್ದಿ ಮಾಡಿತ್ತು. ಈ ಬೆನ್ನಲ್ಲೇ ಎಚ್ಚೆತ್ತ ಆಡಳಿತ ವರ್ಗ ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶವನ್ನ ನೀಡಿದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ಅನುಷ್ಠಾನಗೊಳಿಸಿರುವ ತುಂಗಾ ನದಿ ಉತ್ತರ ದಂಡೆ ಅಭಿವೃದ್ಧಿ ಯೋಜನೆಯನ್ನ ಫೆಬ್ರವರಿ 23ರಿಂದ ಮಾರ್ಚ್ 3ರವರೆಗೆ ಸಾರ್ವಜನಿಕರಿಗೆ ಪ್ರಾಯೋಗಿಕವಾಗಿ ಉಚಿತ ಪ್ರವೇಶ ಮೂಲಕ ವೀಕ್ಷಣೆಗಾಗಿ ನೀಡಲಾಗುವುದು ಎಂದು ತಿಳಿಸಲಾಗಿದೆ. ಪ್ರವೇಶ ದ್ವಾರ ಸಂಖ್ಯೆ 2 ಇಮಾಂಬಾಡ ಬಿಬಿ ರಸ್ತೆ ಶಿವಮೊಗ್ಗ, ಪ್ರವೇಶ ದ್ವಾರ ಸಂಖ್ಯೆ 5 ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಪಕ್ಕ, ಗಾಂಧಿ ಬಜಾರ್ ಪ್ರವೇಶ ದ್ವಾರ ಸಂಖ್ಯೆ 9 ಬಿಸಿಎ ಹಾಸ್ಟೆಲ್ ಪಕ್ಕ, ಎಸ್ಪಿಎಂ ರಸ್ತೆ ಶಿವಮೊಗ್ಗ. ಇಲ್ಲಿಗೆ ಭೇಟಿ ಕೊಡಲು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪ್ರವೇಶ ಸಮಯವಾಗಿರುತ್ತದೆ ಎಂದು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಬಹು ವೆಚ್ಚ ಕೋಟಿಯಲ್ಲಿ ನಿರ್ಮಾಣವಾಗಿದ್ದ ತುಂಗಾ ರಿವರ್ ಫ್ರಂಟ್ ಯೋಜನೆ ಕಳೆದ ತಿಂಗಳಷ್ಟೇ ಉದ್ಘಾಟನೆಯಾಗಿತ್ತು. ಆದರೆ ಇದು ಉದ್ಘಾಟನೆಗೆ ಮಾತ್ರ ಸೀಮಿತವಾಗಿತ್ತು. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂತಹ ಪ್ರವೇಶವನ್ನ ನೀಡ್ತಾ ಇರಲಿಲ್ಲ. ಈ ಬಗ್ಗೆ ಕನ್ನಡ ಮೀಡಿಯಂ ಸುದ್ದಿವಾಹಿನಿಯು ವರದಿ ಮಾಡಿತ್ತು. ತುಂಗಾ ರಿವರ್ ಫ್ರಂಟ್ ಯೋಜನೆ ಉದ್ಘಾಟನೆಗಷ್ಟೇ ಸೀಮಿತವಾಗಿದೆ, ಸಾರ್ವಜನಿಕರಿಗೆ ಪ್ರವೇಶವನ್ನ ನೀಡ್ತಾ ಇಲ್ಲ ಎಂಬುದ್ರ ಬಗ್ಗೆ ಸುದ್ದಿ ಮಾಡಿತ್ತು ನಮ್ಮ ಚಾನಲ್. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಆಡಳಿತ ವರ್ಗ ಫೆಬ್ರವರಿ 23ರಿಂದ ಮಾರ್ಚ್ 3ರವರೆಗೆ ಪ್ರಾಯೋಗಿಕವಾಗಿ ಉಚಿತ ಪ್ರವೇಶವನ್ನ ಸಾರ್ವಜನಿಕರಿಗೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನೀಡಿದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿ ವತಿಯಿಂದ ಅನುಷ್ಠಾನಗೊಳಿಸಿರುವ ತುಂಗಾ ನದಿ ಉತ್ತರ ದಂಡೆ ಅಭಿವೃದ್ಧಿ ಯೋಜನೆಯನ್ನ ಫೆಬ್ರವರಿ 23ರಿಂದ ಮಾರ್ಚ್ 23ರವರೆಗೆ ಸಾರ್ವಜನಿಕರಿಗೆ ಪ್ರಾಯೋಗಿಕವಾಗಿ ಉಚಿತ ಪ್ರವೇಶದ ಮೂಲಕ ವೀಕ್ಷಣೆಗಾಗಿ ನೀಡಲಾಗುವುದು ಎಂದು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ತಿಳಿಸಿದೆ. ಇನ್ನು ಪ್ರವೇಶ ದ್ವಾರ ಸಂಖ್ಯೆ 2 ಇಮಾಂಬಾಡ ಬಿಬಿ ರಸ್ತೆ ಶಿವಮೊಗ್ಗ, ಪ್ರವೇಶ ದ್ವಾರ ಸಂಖ್ಯೆ 5 ರಾಮಣ್ಣ ಶ್ರೇಷ್ಠಿ ಪಾರ್ಕ್ ಪಕ್ಕ, ಗಾಂಧಿ ಬಜಾರ್ ಪ್ರವೇಶ ದ್ವಾರ ಸಂಖ್ಯೆ 9 ಬಿಸಿಎ ಹಾಸ್ಟೆಲ್ ಪಕ್ಕ, ಎಸ್ಪಿಎಂ ರಸ್ತೆ ಶಿವಮೊಗ್ಗ. ಇಲ್ಲಿಗೆ ಭೇಟಿ ಕೊಡಲು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಪ್ರವೇಶದ ಸಮಯವಾಗಿರುತ್ತದೆ ಎಂದು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ತಿಳಿಸಿದ್ದಾರೆ. ಸರ್, ಓಪನ್ ಮಾಡಬೇಕಿಂತವೆಲ್ಲ, ಯಾಕಂದರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಇದರಿಂದ. ಈಗ ಸೈಕಲ್ಸ್ ಇದ್ದರೆ ನಾವು ಏನು ಮಾಡ್ತೀವಿ, ಗಾಡಿ ಎಲ್ಲಿ ಬೇಕಲ್ಲಿ ತೆಗಿಯೋಕ್ಕೆ ಹೋಗಲ್ಲ, ಸೈಕಲ್ಸಿಂದನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ನಮಗೆ ಎಕ್ಸಸೈಸ್ ಆದಂಗೂ ಆಗುತ್ತೆ. ಎಲ್ಲಿ ಬೇಕಲ್ಲಿ ತುಂಬ ಕಡೆ ಈಗ ಪಾಯಿಂಟ್ಸ್ ಮಾಡಿದಾರಲ್ಲ, ಆ ಪಾಯಿಂಟ್ಸಲ್ಲಿ ಎಲ್ಲಿ ಬೇಕಾದ್ರೆ ಬಿಟ್ಟು ಬೇಕಿದ್ರೆ ಆಗಲಿಲ್ಲ ಅಂದರೆ ಆಟೋದಲ್ಲಾರೆ ಹತ್ಕೊಂಡು ಹೋಗ್ಬೋದು. ಈ ರೀತಿ ಲಾಕ್ ಮಾಡ್ಕೊಂಡು ಹೋದರೆ ಸರ್ ನಿಜವಾಗ್ಲೂ ನಮಗಂತೂ ನೆಕ್ಸ್ಟ್ ಟೈಮಿಂದ ಯೂಸ್ ಮಾಡೋಂಗೆ ಅನಿಸಲ್ಲ. ಈಗ ಎಲ್ಲೋ ಬಂದಿರ್ತೀವಿ, ಸಡನ್ನಾಗಿ ಈ ರೀತಿ ಲಾಕ್ಸ್ ನೋಡಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಈಗ ಮತ್ತೆ ಬೇರೆ ಕಡೆವರೆಗೂ ಈ ಪಾಯಿಂಟಿಂದ ಅಂತೂ ಆಟೋನೂ ಸಿಗೋ ಡೌಟ್ ಇದೆ ನನಗೆ. ಸೊ ನೋಡಿ, ಇದಕ್ಕೆ ಏನು ಬೇಕೋ ಆ ರೀತಿ ಅವ್ರ ಮ್ಯಾನೇಜ್ಮೆಂಟಿಗೋ ಅಥವಾ ಇಲ್ಲಿರೋ ಮ್ಯಾನೇಜ್ಮೆಂಟಿಗೋ ಅವರಿಗೆ ಕರೆಕ್ಟಾಗಿ ಇನ್ಫಾರ್ಮ್ ಮಾಡಿ ಎಲ್ಲರ ಜೊತೆನೂ ಶೇರ್ ಮಾಡಿ ಸರ್. ಕರೆಕ್ಟಾಗಿ ಮಾಡಿದ್ರೆ ಕರೆಕ್ಟಾಗಿ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗ್ಬಿಡಿ ಇಂಥ ಕೆಲಸ. ಈ ಏರಿಯಾದವನ್ನಲ್ಲ ನಾನು, ನಂದು ಫ್ರೀಡಮ್ ಪಾರ್ಕಲ್ಲಿ ನನಗೆ ಇಂಥ ಸಮಸ್ಯೆ ಯಾವತ್ತೂ ಬಂದಿಲ್ಲ. ಸೊ ಶೋರ್ ಒಳಗಡೆ ಅಂತ ಚೆನ್ನಾಗಿ ಮಾಡಿದರೆ ಅವ್ರು ಓಪನ್ ಮಾಡ್ಬೇಕು ಸರ್. ಈ ರೀತಿ ಲಾಕ್ ಮಾಡ್ಕೊಂಡೆಲ್ಲ ಇದು ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ಪಬ್ಲಿಕ್ ಪ್ರಾಪರ್ಟಿ. ಈಗ ನಮಗೋಸ್ಕರನೇ ಮಾಡಿರೋದು. ಈಗ ನಾನು ಸಪೋಸ್ ಇದು ಓಪನ್ ಆಗಿದ್ದರೆ ಒಳಗಡೆ ಇಲ್ಲೇ ಒಂದು ರೌಂಡ್ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ದೆ, ಇಲ್ಲ ಅಂತಲ್ಲ, ನನಗೂ ನೋಡ್ದಂಗೆ ಆಗೋದು, ಎಕ್ಸಸೈಸ್ ಮಾಡ್ದಂಗೆ ಆಗ್ತಿತ್ತು. ಬಟ್ ಇವೆಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ, ನೀವು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಈ ಬಗ್ಗೆ
ಸಾರ್ವಜನಿಕರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ರಿವರ್ ಫ್ರಂಟ್ ಯೋಜನೆಯನ್ನು ಉದ್ಘಾಟನೆ ಆಗಿದೆ, ಇಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ನೀಡ್ತಾ ಇಲ್ಲ. ಇದನ್ನ ನೋಡ್ತಾ ಇದ್ರೆ ಕಳಪೆ ಕಾಮಗಾರಿ ನಡೆದಿದೆಯೇನೋ ಅಂತಹ ಅನುಮಾನ ಬರುತ್ತೆ. ಇದು ಇಷ್ಟು ದಿನ ಆದ್ರೂ ಸಹ ಇಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಪ್ರವೇಶ ನೀಡ್ತಾ ಇಲ್ಲ. ಒಂದ್ ವೇಳೆ ನಮ್ಗೆ ಪ್ರವೇಶ ನೀಡಿದ್ರು ಅಂದ್ರೆ ಗಾಡಿಗಳನ್ನ ಬಳಸೋದು ಕಡಿಮೆ ಆಗುತ್ತೆ, ಸೈಕಲ್ಗಳನ್ನ ಯೂಸ್ ಮಾಡೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದ್ರೆ ಯಾಕೆ ಇದನ್ನ ಇನ್ನೂ ಓಪನ್ ಮಾಡಿಲ್ಲ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತ ಆಡಳಿತ ವರ್ಗ ಫೆಬ್ರವರಿ 23 ಹಾಗೂ ಮಾರ್ಚ್ 3ರವರೆಗೆ ಉಚಿತ ಪ್ರವೇಶಕ್ಕೆ ಸಾರ್ವಜನಿಕರಿಗೆ ಅನುವು ಮಾಡಿಕೊಟ್ಟಿದೆ.